ಗೌರ್ಮೆಂಟ್ ಹಾಸ್ಪಿಟ್ಲ್ ಅಲ್ಲೆಲ್ಲಾದರೂ ಸಿಗೋದು. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋದರೆ ಮೆಡಿಸಿನ್ ಇಲ್ಲ. ಆಮೇಲೆ ಏನು ಕೇಳಿದ್ರೆ ಇದಿಲ್ಲ, ನೀವು ಬರ್ಕೊಳ್ಳಿ, ನೀವು ತೊಗೊಳ್ಳಿ ಹೋಗಿ ಅಂತ ಹೇಳ್ತಾರೆ. ಏನೋ ಮೇನ್ ಪ್ರಾಬ್ಲಮ್ ಅಂದರೆ ಈ ಹಾಸ್ಪಿಟ್ಲಿಗೆ ಹೋಗಿ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಅಂತಾರೆ. ಯಾವ ಆಸ್ಪತ್ರೆಗೆ ಹೋಗೋದು? ದುಡ್ಡಿದ್ದಿರ್ತೇನೆ ಈ ಆಸ್ಪತ್ರೆಗೆ ಬರೋದು, ದುಡ್ಡಿಲ್ಲ ಅಂದರೆ ಯಾಕೆ ದೊಡ್ಡ ಆಸ್ಪತ್ರೆಗೆ ಹೋಗ್ತಾಯಿದ್ದು? ಆ ಡಾಕ್ಟ್ರ್ ಹತ್ರ ಕೇಳಿಸ್ಕೊಂಡು ನಾವ್ಯಾಕೆ ಅಲ್ಲಿ ಹೋಗ್ಬೇಕು? ಇದು ನಾವು ಹೋಗಿರೋದು, ನನ್ನ ಅನುಭವ ಹೇಳ್ತಾ ಇರೋದು. ಯಾಕಂದ್ರೆ ನಾವು ಇಲ್ಲಿ ಇದತ್ರ ಹೋದರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ, ಸರ್ ಇದು ನಮ್ಮ ಹತ್ರ ಟ್ರೀಟ್ಮೆಂಟ್ ಇಲ್ಲ, ನೀವು ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಸರ್, ES ಹಾಸ್ಪಿಟ್ಲಿಗೆ ಹೋಗಿ. ಅಲ್ಲೋದ್ರೆ ಸರ್ ಇದು ನಮ್ಮ ಹತ್ರ ಇಲ್ಲ ಫೆಸಿಲಿಟೀಸು, ನೀವು ಯಾವುದಾದ್ರು ಕೊಳಂಬಿ ಏಷ್ಯಾಗೋ ಅಲ್ಲಿ ಇಲ್ಲಿ ಹೋಗಿ ಸರ್, ಇದಕ್ಕೆ ಅಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಹೇಳ್ತಾರೆ. ಹಂಗಿದ್ದಾಗ ಗೌರ್ಮೆಂಟ್ ಅನ್ನೋದು ಏನಕ್ಕಿದೆ? ಏನು ಸಿಗ್ತಾ ಇಲ್ಲ, ನಿಜಾಗ ಏನಿಲ್ಲ. ಡೆಲಿವರಿ ಟೈಮ್ ಪ್ರಾಬ್ಲಮ್ಮು. ಇವಾಗ ಪ್ರೈವೇಟ್ ಹಾಸ್ಪಿಟ್ಲು 1 ಲಕ್ಷ ರೂಪಾಯಿ ಇಸ್ಕೊತಾರೆ. ಇಲ್ಲಿ ಫ್ರೀಯಾಗಿ ಮಾಡ್ಕೊಡ್ಬೇಕಂದ್ರೆ ಯಾಕೆ ಮಾಡ್ತಾ ಇಲ್ಲ? ಹೋದರೆ ಇದು ಬ್ಲೀಡಿಂಗ್ ಹೋಗ್ತಾಯಿರೋ, ಅಲ್ಲಿ ನೀವು ಟ್ರೀಟ್ಮೆಂಟ್ ಇಲ್ಲ, ಇದಿಲ್ಲ, ನಮ್ಗೆ ಆಪ್ರೇಷನ್ ಥಿಯೇಟರ್ ಇಲ್ಲ ಅಂತ ಹೇಳ್ಬಿಟ್ಟು, ಕರೆಂಟ್ ಇಲ್ಲ. ಈ ಕಾರ್ಯಕ್ರಮವನ್ನು ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನೆಲ್ಗೆ ಭೇಟಿ ಕೊಡಿ, ಸಬ್ಸ್ಕ್ರೈಬ್ ಮಾಡಿ.